ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ಸುಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ಗೆ, ನನ್ನ ಇನ್ಸ್ಟಾಗ್ರಾಮ್ಗೆ, ನನ್ನ ಫೇಸ್ಬುಕ್ ಫಾಲೋವರ್ಸ್ಗೆ, ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ಲು, ನನ್ನ ಇನ್ಸ್ಟಾಗ್ರಾಮು ದಯವಿಟ್ಟು ಸಪೋರ್ಟ್ ಮಾಡಿರಿ. ಆಟೋ ಗಂಗಾಧರ್ ನೆಲಮಂಗಲ ಒಂದು ಸೇವೆನ ಸಲ್ಲಿಸ್ತಾಯಿದ್ದೀನಿ. ಯಾರೂ ಇಲ್ದಿರೋರಿಗೆ ಒಂದು ಸೇವೆನ ಸಲ್ಲಿಸ್ತಾಯಿದ್ದೀನಿ. ಅನಾಥರು, ನಿರ್ಗತಿಕರು, ವೃದ್ಧರು, ಅಂಗವಿಕಲರು ಅಂಥವ್ರನ್ನ ಸೇವೆನ ಸಲ್ಲಿಸ್ತಾಯಿದ್ದೀನಿ. ದಯವಿಟ್ಟು ರೀ, ಪ್ರಾಮಾಣಿಕವಾಗಿ ಹೇಳ್ತಾಯಿದ್ದೀನಿ. ನಮ್ಮ ನೆಲಮಂಗಲ ತಾಲೂಕಲ್ಲಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಎಲ್ಲರಿಗೂ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ರೀ, ನಮ್ಮ ಕಷ್ಟ ಸುಖ ನಲಿವು ಎಲ್ಲ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ದಯವಿಟ್ಟು ರೀ, ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರು ಇದ್ದರೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ. ಒಂದು ಸ್ವಲ್ಪ ನಾನು ತಹಸೀಲ್ದಾರ್ಗಾಗಲಿ, MLAರಿಗಾಗಲಿ, ನಗರಸಭೆಗಾಗಲಿ, ಪಂಚಾಯತಿಗಾಗಲಿ ಅರ್ಜಿಗಳನ್ನು ಕೊಟ್ಟಿದ್ದೀನಿ. ಯಾರು ಕೇರ್ ದಾಸ್ ಏನೂ ಮಾಡ್ತಾಯಿಲ್ಲ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ಸಪೋರ್ಟ್ ಮಾಡೋರಿದ್ದರೆ, ಒಬ್ಬ ಆಟೋ ಡ್ರೈವರು ಈ ಥರ ಬೇಡ್ಕೊತಾ ಇರೋದು, ದಯವಿಟ್ಟು ಸ್ವಲ್ಪ ಕರುಣೆ ಇದ್ದರೆ ಯಾರಾದರೂ ಯೂಟ್ಯೂಬರು, ನಮ್ಮ ನೆಲಮಂಗಲದಲ್ಲಿ ಯಾರಾದರೂ ಯೂಟ್ಯೂಬರು ಅಣ್ಣ ತಮ್ಮದಿರು ಇದ್ದರೆ, ಯಾರಾದರೂ ಇದ್ದರೆ ದಯವಿಟ್ಟು ಬಂದು ಸ್ವಲ್ಪ ಸಪೋರ್ಟ್ ಮಾಡಿರಿ. ಯಾಕೆಂದರೆ ನಮ್ಮ ಕಷ್ಟ ಸುಖ ನಿಮ್ಮ ಹತ್ರ ಹಂಚ್ಕೊತೀವಿ. ಅದಕ್ಕಾದರೂ ಕೇಳೋ ಅಂಥ ತಾಳ್ಮೆ ಇದ್ದವರು ಯಾರಾದರೂ ಬಂದು ನಮ್ಮ ಕಷ್ಟನ ಬಗೆಹರಿಸಿ ಅಥವಾ ಒಂದು ಸೊಲ್ಯೂಷನ್ ಕೊಡಿ. ಯಾವ ರೀತಿ ಏನು ಮಾಡೋದು, ಎಷ್ಟೆಷ್ಟೋ ಜನ ಇದ್ದೀರಾ, ಅಧಿಕಾರಿಗಳಿಂದನೇ ಯೂಟ್ಯೂಬರ್ಗಳು ಇದ್ದೀರಾ. ಏನು ಹೇಳಿ, ನಮ್ಮ ಕಷ್ಟ ಯಾರು ಕೇಳೋರು ಸ್ವಾಮಿ? ನಮ್ಮ ನೆಲಮಂಗಲದಲ್ಲಿ ಅನಾಥರ ಸಂಖ್ಯೆ ಜಾಸ್ತಿ ಆಗಿದೆ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಯಾಕೆ ಅನಾಥರಾಗ್ತಿದ್ದಾರೆ ಅಂತ ಹೇಳೋಕ್ಕೆ ಒಂದು ವಿಚಾರ ತಕ್ಕೊಂಡ್ರೆ, ಎಲ್ಲ ದುಡ್ಡಿದ್ದವ್ರೆ, ಏನೇಳಿ ಎಲ್ಲ ಸಂಬಂಧಿಕರು ಇದ್ದವರೇ ರೋಡಲ್ಲಿ ಕರ್ಕೊಬಂದು ಬಿಟ್ಟು ಹೋಗ್ತಾರೆ, ಇಲ್ಲ ಅಥವಾ ಅವರೇ ಮಾನಸಿಕವಾಗಿ ಇರ್ತಾರೆ. ಅಂಥ ಸಮಯದಲ್ಲಿ ನಮ್ಮನ್ನು ಕರಿತೀರಾ, ಬನ್ನಿ ಆಟೋ ಗಂಗಾಧರ್, ಬನ್ನಿ ಇಲ್ಲೊಬ್ರು ಬಿದ್ದಿದ್ದಾರೆ, ಇಲ್ಲಿ ರಸ್ತೆಯಲ್ಲಿದ್ದಾರೆ ಅಂತ ಹೇಳಿದಾಗ ನಾವೇನು ಮಾಡ್ಬೇಕು ಸ್ವಾಮಿ? ನಮ್ಮ ಕಷ್ಟ ಯಾರೂ ಕೇಳಲ್ಲ. ಅದಕ್ಕೆ ಅಂತ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ. ಏನಕ್ಕೆ ನಾವು ಒಂದು ಲೆಟ್ರು, ಒಂದು ಕಷ್ಟ ಸುಖ ಹಂಚ್ಕೊತೀವಂದರೆ ಆ ಲೆಟ್ರಿಗೆ ಒಂದು ಬೆಲೆ ಇಲ್ವಲ್ಲ. ಯಾವುದೇ ಅಧಿಕಾರಿಗಳಿಗಾಗಲಿ ಒಂದು ಲೆಟ್ರ್ ಇಸ್ಕೊಳ್ಳೋದಾಗಲಿ, ನಮ್ಮ ನೆಲಮಂಗಲ ತಾಲೂಕಿನ ಜನ ಅಣ್ಣ ತಮ್ಮದಿರು ಕಳ್ಳರು ಕಾಕರಿಗೆಲ್ಲ ಹೆಲ್ಪ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಂದರೆ 10 ಜನ ಬನ್ನಿರಿ, ಸಪೋರ್ಟ್ ಮಾಡಿರಿ. ನಾನೇ ನಿಮ್ಮ ಹತ್ರ ಚಿನ್ನ ಬೆಳ್ಳಿ ಕೇಳ್ತಾಯಿಲ್ಲ ಸ್ನೇಹಿತರೆ. ಸ್ವಲ್ಪ ಎಲ್ಲಾದರೂ ಜಾಗ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ. ಯಾರಾದರೂ ಸ್ವಲ್ಪ ತಹಸೀಲ್ದಾರ್ಗೆ ಹೇಳಿ, MLAಗೆ ಹೇಳಿ, ಒಂದು ಸ್ವಲ್ಪ ಜಾಗ ಕೊಡಿಸಿ. ನಮ್ಮ MLA ಸಾಹೇಬ್ರಂತೂ ತಲೆನೇ ಕೆಡಿಸ್ಕೊತಾ ಇಲ್ಲ. ಯಾಕಂದರೆ ನನ್ನಂಥವ್ರು ಎಷ್ಟೋ ಜನ ಅವರಿಗೆ ದಿನ ಬೆಳಗ್ಗೆ ಆದರೆ ಲೆಟ್ರ್ ಎತ್ಕೊಂಡು ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. MLA ಸರ್, ನೆಲಮಂಗಲ ತಾಲೂಕಿನ MLA ಸರ್, ಯಾರ್ಯಾರಿದ್ದೀರ ಅಧಿಕಾರಿಗಳು, ಅಣ್ಣ ತಮ್ಮದಿರೋ, ಸ್ವಲ್ಪ ಜಾಗ ಕೊಡಿಸಿ. ಆಶ್ರಮಕ್ಕೆ ಅನಾಥರಿಗೆ ಸೇವೆಯನ್ನು ಸಲ್ಲಿಸ್ತಾಯಿದ್ದೀನಿ. ಅದೊಂದು ಜಾಗ ತೊಗೊಂಡು ನನ್ನ ಹೆಸರಿಗೇನು ಬರ್ಕೊಳ್ಳಲ್ಲ ಸ್ವಾಮಿ, ಟ್ರಸ್ಟ್ ಹೆಸರಿಗೆ ಮಾಡಿಸ್ಕೊಡಿ ಸ್ವಾಮಿ. ದಯವಿಟ್ಟು ಒಂದು ಭಿಕ್ಷೆ ಬೇಡಾದರೂ ಅದನ್ನು ಕಟ್ಟಿಸ್ಕೊತೀನಿ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ಲು, ದಯವಿಟ್ಟು ರೀ ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ದಯವಿಟ್ಟು ರೀ ನೋಡಿ. ಯಾರಾದರೂ ಅಧಿಕಾರಿಗಳು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮಗೆ ಕರುಣೆ ತೋರಿಸಾದರೂ, ಒಂದು ಮಾನವೀಯತೆ ಇದ್ದರೆ ಒಂದು ಸ್ವಲ್ಪ ಜಾಗ ಕೊಡಿಸಿ. ಎಷ್ಟೆಷ್ಟೋ ಕೆಟ್ಟ ಕೆಲಸ ಮಾಡಿರ್ತೀರ, ಈ ಥರ ಆದರೂ ಒಂದು ಆ ರೀತಿಯಾದರೂ ನಿಮ್ಮ ಪಾಪ ಕರ್ಮಗಳನ್ನಾದರೂ ಕಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಾನು ಎಷ್ಟೆಷ್ಟೋ ಇದೇ ಕೈಯಾರೆ 16 ಜನನ ಅನ್ನ ಹಾಕಿದ್ದೀನಿ, 16 ಜನನ ಸತ್ತವ್ರನ್ನ ಮಣ್ಣು ಮಾಡಿದ್ದೀನಿ. ಅದು ನೋಡಬೇಕಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ನಿಮಗೆ ಏನು ಅನಿಸುತ್ತೆ, ಇನ್ಸ್ಟಾಗ್ರಾಮ್ ಆಟೋ ಗಂಗಾಧರ್ ನೆಲಮಂಗಲ ಅಂತ ಸರ್ಚ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ. ಎಲ್ಲ ನನ್ನ ಅಣ್ಣ ತಮ್ಮದಿರಿಗೆ ಹೇಳ್ತಾ ಇರೋದು ಇದೊಂದು ನನ್ನ ದುಃಖದ ಮಾತು. ನಿಮ್ಮ ಮನಸ್ಸಿಗೆ ಅರ್ಥ ಆದರೆ ದಯವಿಟ್ಟು ಇನ್ನೊಬ್ಬರಿಗೆ ಶೇರ್ ಮಾಡ್ತೀರಾ ಅನ್ಕೊತೀನಿ. ಯಾಕೆಂದರೆ ದಿನ ಬೆಳಗ್ಗೆ ಆದರೆ ತಹಸೀಲ್ದಾರ್ ಆಫೀಸು, ಪಂಚಾಯತಿ ತಿರುಗೋದೇ ಆಗಿದೆ ಸ್ವಾಮಿ. ನನ್ನ ಕಷ್ಟ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತೀರಾ ಅನ್ಕೊತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ.